ಈಗ ನಮ್ಮ ಮಿತ್ರ ರವೀಂದ್ರ ಅವರು ಹೇಳಿದ ಹಾಗೆ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ ನಾವು ಒಂದು 50ನೇ ವರ್ಷದ ಸಂದರ್ಭದಲ್ಲಿ ಮಾಡಬೇಕು ಅಂತ ನಾವು ಹೊರಟದ್ದು. ಹಾಗಾಗಿ ನಮ್ಮ ತಲೆಗೆ ಬಂದದ್ದು ಪುತ್ತೋಳಿ ಪರ್ಬ ಅಂತೇಳಿ, PFC ಪುತ್ತೋಳಿ ಪರ್ಬ ಅಂತೇಳಿ. ಇದು ಬರೀ ಫುಡ್ ಫೆಸ್ಟಿವಲ್ ಅಲ್ಲ, ಇದರಲ್ಲಿ ಫುಡ್ ಫೆಸ್ಟಿವಲ್ ಒಂದು ಅಂಗ. ಇದರಲ್ಲಿ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮಗಳು ಇದರಲ್ಲಿ ಇರ್ತದೆ. ಒಂದು ರೀತಿಯಲ್ಲಿ ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡುವಂತ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ನಮ್ಮ ವಾರ್ಷಿಕೋತ್ಸವ ಎಲ್ಲ ಮಾಡುವಾಗ ಜನಗಳು ಬರ್ತಾರೆ, ನಾಟಕ ನೋಡ್ತಾರೆ, ಹೋಗ್ತಾರೆ. ಅಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರೋದಿಲ್ಲ, ಅಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದಿಲ್ಲ. ಇಲ್ಲಿ ಆ ರೀತಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೊಂದು ಒಳಗೊಂಡು ಮಾಡುವ ಅಂತ ಹೇಳಿ ನಾವು ಹೊರಟ ಕಾರ್ಯಕ್ರಮ ಇದೇ ಬರುವ ಶನಿವಾರ 17 ಮತ್ತು 18ಕ್ಕೆ ನಾವು ಶಕ್ತಿನಗರದ ಪ್ರೌಢಶಾಲಾ ಮೈದಾನದಲ್ಲಿ ಇಟ್ಕೊಂಡಿದ್ದೇವೆ. ಆ ದಿವಸ 17ನೇ ತಾರೀಕಿಗೆ ನಮ್ಮ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ಮತ್ತು ನಮ್ಮ ಸ್ಥಳೀಯ ಗಣ್ಯರು ಸೇರಿ ಒಂದು ಕಾರ್ಯಕ್ರಮ ಉದ್ಘಾಟಿಸಲಿಕ್ಕಿದ್ದಾರೆ. 18ನೇ ತಾರೀಕಿಗೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸ್ವರ್ಣ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಜಾನ್ಸನ್ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಹಾಗೆ ಅತಿಥಿಗಳಾಗಿ ದೈಜಿ ವರ್ಣ ಶ್ರೀಯುತ ವಾಲ್ಟರ್ ನಂದಾಡಿಕೆ, ಹಾಗೆ ಮಂಗಳೂರು ಕೆಥೋಲಿಕ್ ಡಯಾಸಿಸ್ನ PRO ಶ್ರೀಯುತ ರಾಯ್ ಕ್ಯಾಸ್ತಲಿನೋ, ಖ್ಯಾತ ಭಾಗವತರು ಯಕ್ಷದ್ರವ ಪಟ್ಲ ಫೌಂಡೇಶನ್ನ ಸತೀಶ್ ಪಟ್ಲ, ದಯಾನಂದ್ ಕತ್ತ ಸರ್, ರಮೇಶ್ ನಾಯ್ಕ್, ರತ್ನಾಸ್ ವೆಂಗೇಟ್, ಪುರುಷೋತ್ತಮ್ ಭಟ್ ನಿರ್ದೇಶಕರು ಕ್ಯಾಂಪ್ಕೋ ಲಿಮಿಟೆಡ್, ಹಾಗೆ ಎಡ್ವಿನ್ ಕುವೆಟ್, ಕೇಶವ್ ಎಸ್, ದೇವಾನಂದ್, ಅಶ್ವಿತ್ ಕೊಟ್ಟಾರಿ, ರಾಜೇಶ್ ಕೆ, ಕ್ಯಾಟರಿಂಗ್ ಮಾಲೀಕರ ಸಂಘ ಅಧ್ಯಕ್ಷರು, ಸುರಕ್ಷಣ್ ರೈ ಅಧ್ಯಕ್ಷರು, ಫ್ಲವರ್ ಡೆಕೋರೇಷನ್ ಮಾಲಕರ ಸಂಘ, ಶ್ರೀ ಬೆನಿ ಡಿಸೆಲ್ವಾ ಅಧ್ಯಕ್ಷರು, ಲೈಟ್ ಮತ್ತು ಸೌಂಡ್ ಮಾಲಕರ ಸಂಘ, ಶ್ರೀಯುತ ಬಾಲಕೃಷ್ಣ ಕದ್ರಿ ಅಧ್ಯಕ್ಷರು, ಶಾಮಿಯಾನ ಮಾಲಕರ ಸಂಘ, ಹಾಗೆ ಶ್ರೀ ಗುರುದತ್ತ ಪೈ ಮಾಲಕರು, ಮಹಮ್ಮದ್ ರಂಜಸ್, ಹಾಗೆ ಶ್ರೀಯುತ ರಮೇಶ್ ಕಿನ್ನಟ್. ಎಷ್ಟು ಜನ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಆ ದಿನ ವಿಶೇಷವಾಗಿ ನಮ್ಮ ತುಳುನಾಡಿನ ಬಹಳ ಖ್ಯಾತಿಯ ರಂಗ ಕಲಾವಿದ, ಚಲನಚಿತ್ರ ನಟ ಶ್ರೀ ನವೀನ್ ಡಿ ಪಾಟೀಲ್ ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಹಾಗೆ ಆ ದಿನದ ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ಕುಮಾರಿ ಸೌಭಾಗ್ಯ ಜೋಗಿ, ಕುಮಾರಿ ಹಿಮಾನಿ ಪಿ ಸುವರ್ಣ, ಆಮೇಲೆ ನಿಷ್ಕಾ ರೈ ಇವರನ್ನು ಕೂಡ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಹಾಗೆ ನಮ್ಮ ಪದವು ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದ ಶ್ರೀಮತಿ ಜಾನಕಿ ಇವರನ್ನು ಕೂಡ ನಾವು ಆ ದಿವಸ ಗೌರವಿಸಲಿಕ್ಕಿದ್ದೇವೆ. ಸುಮಾರು ಒಂದು 40ರಿಂದ ಮೇಲ್ಪಟ್ಟು ಆ ದಿವಸ ಮಳಿಗೆಗಳಿರ್ತವೆ. ಅದರಲ್ಲಿ ಆಹಾರದ ಮಳಿಗೆ ಒಂದು 30-35 ಇರ್ಬೋದು. ಆಮೇಲೆ ಉಳಿದದ್ದು ಕೆಲವು ಡಿಸ್ಪ್ಲೇ ಇರುತ್ತೆ. ಒಟ್ಟೊಂದು 40 ಕೌಂಟರ್ಸ್ ಇರ್ಬೋದು. ಹಾಗೆ ಆ ದಿವಸ ಮನೋರಂಜನೆ ಕಾರ್ಯಕ್ರಮಕ್ಕೆ 17ಕ್ಕೆ ಸಾರ್ವಜನಿಕರಿಗೆ ಕರೋಕೆ ಸಂಗೀತಕ್ಕೆ ಅವಕಾಶ ಇದೆ. ಹಾಗೆ ಸ್ಥಳೀಯ 4 ಅಂಗನವಾಡಿಗಳನ್ನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅಲ್ಲಿನ ಮಕ್ಕಳು ಬಂದು ಕಾರ್ಯಕ್ರಮ ಕೊಡ್ತಾರೆ. ಹಾಗೆ ಸ್ಥಳೀಯ ಸಂಘ ಸಂಸ್ಥೆಗಳು, ಪ್ರಕೃತಿ ಮಹಿಳಾ ಮಂಡಳಿ, ಜ್ಞಾನದೀಪ ಮಹಿಳಾ ಮಂಡಳಿ, ಈಡನ್ ಫ್ರೆಂಡ್ಸ್ ಕ್ಲಬ್ ಇವರೆಲ್ಲ ಆ ದಿವಸ ವಿವಿಧ ಕಾರ್ಯಕ್ರಮಗಳನ್ನು ನೀಡಲಿಕ್ಕಿದ್ದಾರೆ. ಆಮೇಲೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ, ಡ್ಯಾನ್ಸ್ ಪೀಟ್ ಅಂತ ಹೇಳಿ. ಒಂದು ರೀತಿಯ ನೃತ್ಯಕ್ಕೆ, ಸಮೂಹ ನೃತ್ಯಕ್ಕೆ ಅನುಕೂಲ ಆಗುವ ಹಾಗೆ SV ಬ್ಯಾಂಡ್ ಶಿವರೂರಿಂದ ಬ್ಯಾಂಡ್ ಮತ್ತೆ ತಾಸೆ ಜೋಗಲ್ ಬಂದಿಯ ಒಂದು ಕಾರ್ಯಕ್ರಮವನ್ನು ಪುಣೆಗೆ ಇಟ್ಕೊಂಡಿದ್ದೇವೆ. ಇದು 17ನೇ ತಾರೀಕಿಗೆ. 18ನೇ ತಾರೀಕಿಗೆ ಕರೋಕೆ ಸಂಗೀತ ಇರ್ತದೆ. ಆಮೇಲೆ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿದ್ದೇವೆ. ಎಲ್ಲರಿಗೂ ಕೂಡ, ಸ್ಥಳೀಯ ಅಂತಲ್ಲ, ಎಲ್ಲರೂ ಕೂಡ ಭಾಗವಹಿಸಬಹುದು. ಅದರಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಇಟ್ಕೊಂಡಿದ್ದೇವೆ. ಹಾಗೆ ಆ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಒಂದು ತಾಲೀಮು ಪ್ರದರ್ಶನ ಇಟ್ಕೊಂಡಿದ್ದೇವೆ. ತಾಲೀಮಿಗೆ ಒಂದು ಉತ್ತೇಜನ ನೀಡುವ ಒಂದು ದೃಷ್ಟಿಯಿಂದ ಒಂದು ತಾಲೀಮ್ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 1.5 ಗಂಟೆಯ ಪ್ರದರ್ಶನ ನೀಡಲಿಕ್ಕಿದ್ದಾರೆ ವೀರಮಾರುತಿ ರಾಮಶಾಲೆ, ಬಜ್ಜೋಡಿ ಬಿಕ್ಕನಗಟ್ಟೆಯವರು. ಆಮೇಲೆ ಈಗಾಗಲೇ ಹೇಳಿದಂತೆ ಸಭಾ ಕಾರ್ಯಕ್ರಮ 18ನೇ ತಾರೀಕಿಗೆ ಸಭಾ ಕಾರ್ಯಕ್ರಮ, ಅದರಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತೇವೆ. ಆಮೇಲೆ ಸಭಾ ಕಾರ್ಯಕ್ರಮದ ಬಳಿಕ ದ ನ್ಯೂ ಓಷನ್ ಡ್ಯಾನ್ಸ್ ಕಿಡ್ಸ್ ಇವರಿಂದ ಹಾಗೂ ಸ್ಥಳೀಯ ಬೇರೆ ಬೇರೆ ಪ್ರತಿಭೆಗಳಿಂದ ನೃತ್ಯ ಪ್ರದರ್ಶನ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೀತೇವೆ. ಇದಿಷ್ಟು ನಮ್ಮ ಪುತ್ತೋಳಿ ಪರ್ಬದ ಒಂದು ಪಕ್ಷಿ ನೋಟ. ಈ ಒಂದು ಕಾರ್ಯಕ್ರಮ ನಮ್ಗೆ ತಿಳಿದ ಹಾಗೆ ಬಹುಶಃ ಒಂದು ಫ್ರೆಂಡ್ಸ್ ಕ್ಲಬ್ ಲೆವೆಲ್ ಅಲ್ಲಿ ಫುಡ್ ಫೆಸ್ಟಿವಲ್ ಅಥವಾ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜಿಸುವುದು ಬಹುಶಃ ಪ್ರಥಮ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ದೊಡ್ಡ ದೊಡ್ಡ ಫೌಂಡೇಶನ್ ಅವರು ಅಥವಾ ಬೇರೆ ಬೇರೆ ಅಸೋಸಿಯೇಷನ್ ಅವರೆಲ್ಲ ಮಾಡಿರ್ಬೋದು ಇದಕ್ಕಿಂತ ಮೊದಲು. ಬಟ್ ಒಂದು ಫ್ರೆಂಡ್ಸ್ ಕ್ಲಬ್ ಲೆವೆಲ್ ಅಲ್ಲಿ ಈ ತರದ ಒಂದು ಫುಡ್ ಫೆಸ್ಟಿವಲ್ ಆಯೋಜನೆ ಮಾಡೋದು ಇದು ಪ್ರಥಮ ಅಂತ ನಾವು ಭಾವಿಸ್ತೇವೆ. ಆ ರೀತಿಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಜ್ಜಾಗಿದ್ದೇವೆ. ಮಾಧ್ಯಮ ಬಂಧುಗಳಾದ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವಿಟ್ಟು ಹೆಚ್ಚಿನ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸುವಂತೆ ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಏನಾದ್ರು ಇದ್ರ ಬಗ್ಗೆ ಕೇಳಿಕ್ಕಿದೆ, ಏನಾದ್ರು ಕಾರ್ಯಕ್ರಮದ ಬಗ್ಗೆ ಏನಾದ್ರು ಕೇಳಿದ್ರೆ ಕೇಳ್ಬೋದು.
ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ನಾವು ಇನ್ವಿಟೇಷನ್ ಎಲ್ಲ ಹಾಕಿಲ್ಲ. ಯಾಕಂದ್ರೆ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ನಾವು ಫೆಬ್ರವರಿಯಲ್ಲಿ 5 ದಿವಸದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದು ನಾವು ವರ್ಷ